Dear students, let us understand this type of problems very, very neatly and very, very importantly. So, here is the question now. Prove that sine of 180 minus a into cot of 90 plus a into cos of 360 minus a divided by this is equal to sin a ಅಂತ ಕೇಳಿದ್ದಾರೆ. ಪ್ರೂವ್ ಮಾಡಬೇಕಲ್ವಾ? ಹಾಗಾಗಿ ನಾವು ಲೆಟ್ ಅಸ್ ಕನ್ಸಿಡರ್ ದ LHS ಪಾರ್ಟ್. sin a ಅಂತ ಪ್ರೂವ್ ಮಾಡಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಕನ್ಸಿಡರ್ ದ LHS ಪಾರ್ಟ್. ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮಕ್ಕಳ. ತುಂಬಾ ಸಿಂಪಲ್ ಆಗಿದೆಯಪ್ಪ. ದಿಸ್ ಇಸ್ LHS. ದಿಸ್ ಇಸ್ ಈಕ್ವಲ್ ಟು ಮಕ್ಕಳ ಫಸ್ಟ್ ಇದ್ರ ಒಳಗಡೆ ಬ್ರಾಕೆಟ್ ಅಲ್ಲಿ ಇರೋದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಬ್ರಾಕೆಟ್ ಅಲ್ಲಿ ಏನಿದೆ ಅಂತ. ಓಕೆ, ಸೊ ಇಲ್ಲಿ ನೋಡಿ 180 ಮೈನಸ್ ಎ ಅಂದ್ರೆ 180 ಮೈನಸ್ ಟೀಟಾ. 180 ಮೈನಸ್ ಟೀಟಾ ಯಾವ ಕ್ವಾಡ್ರೆಂಟ್ ಬರುತ್ತೆ ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಅಲ್ವಾ, ASTC ರೂಲ್ ಸೈನ್ ಪ್ಲಸ್ ಪಾಸಿಟಿವ್. 180 ಇರೋದ್ರಿಂದ ಸೇಮ್ ಫಂಕ್ಷನ್ ಇರುತ್ತೆ, ರೈಟ್. ಸೈನ್ ವಿತ್ ಆಂಗಲ್ ಏನಪ್ಪ ಎ ಇಂಟು. ಓಕೆ, 90 ಪ್ಲಸ್ ಎ 90 ಪ್ಲಸ್ ಟೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟು ನೆಗೆಟಿವ್ ಆಗಿರುತ್ತಲ್ವಾ, ಮತ್ತೆ 90 ಇದ್ದಾಗ ಕೋರ್ ರೇಷಿಯೋ ಕನ್ವರ್ಟ್ ಆಗಬೇಕು. ಕಾಟ್ ಇರೋದು ಏನಾಗಬೇಕು, ಟ್ಯಾನ್ ಎ. ಓಕೆ, ಇಂಟು 360 ಮೈನಸ್ ಟೀಟಾ. ಮಕ್ಕಳ 360 ಮೈನಸ್ ಟೀಟಾ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ, ಪಾಸಿಟಿವ್ ಪ್ಲಸ್ ಪಾಸಿಟಿವ್. 360 ಇರೋದ್ರಿಂದ ಕಾಸ್ ಏನಾಗುತ್ತೆ, ಕಾಸೇ ಇರುತ್ತೆ ವಿತ್ ಎ ಹೋಲ್ ಡಿವೈಡೆಡ್ ಬೈ. ಹಾಗೆ ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ, ಹಾಗೆ ನೀಟಾಗಿ ಗಮನ ಇಟ್ಟು ಕೇಳಿಸ್ಕೋಬೇಕು. ಟ್ಯಾನ್ ಆಫ್ 180 ಪ್ಲಸ್ ಎ ಅಂತ ಇದೆ. 180 ಪ್ಲಸ್ ಟೀಟಾ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. 180 ಇರೋದ್ರಿಂದ ಟ್ಯಾನ್ ಏನಾಗಿರುತ್ತೆ, ಟ್ಯಾನ್ ಚೇಂಜ್ ಆಗೋದಿಲ್ಲ. ನಮಗೆ ಗೊತ್ತಿದೆ 360 ಮತ್ತೆ 180 ಡಿಗ್ರಿನಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚೇಂಜ್ ಆಗೋದಿಲ್ಲ. 90 ಮತ್ತೆ 270 ನಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಇನ್ನೊಂದ್ಸಲಿ ನೋಡ್ಕೊಂಬಿಡಿ, ಇದನ್ನ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ ಮಕ್ಕಳ, 180 ಮೈನಸ್ ಟೀಟಾ, ಎ ಇದೆ ಟೀಟಾ ಬದಲು. 180 ಮೈನಸ್ ಎ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಇಸ್ ಪಾಸಿಟಿವ್. 180 ಇರೋದ್ರಿಂದ ಸೇಮ್ ಫಂಕ್ಷನ್ ಏನ್ ಬರುತ್ತೆ, ಸೈನ್ ಎ ಇಂಟು 90 ಪ್ಲಸ್ ಎ ಅಂತ ಇದೆ, ಹೌದಾ. 90 ಪ್ಲಸ್ ಟೀಟಾ ಯಾವ ಕ್ವಾಡ್ರೆಂಟಿಗೆ ಬರುತ್ತಪ್ಪ, 90 ಪ್ಲಸ್ ಟೀಟಾ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಏನಾಗಿರುತ್ತೆ, ಮೈನಸ್ ನೆಗೆಟಿವ್. 90 ನಲ್ಲಿ ಚೇಂಜ್ ಆಗುತ್ತಲ್ಲ ಕೋರ್ ರೇಷಿಯೋ, ಕಾಟ್ ಏನಾಗುತ್ತೆ, ಟ್ಯಾನ್ ವಿತ್ ಆಂಗಲ್ ಏನಾಗುತ್ತೆ ಎ ಇಂಟು 360 ಮೈನಸ್ ಟೀಟಾ ದಟ್ ಲೈಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. 360 ಇರೋದ್ರಿಂದ ಸೇಮ್ ಫಂಕ್ಷನ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ. ಮಕ್ಕಳಾಗಿ ಅರ್ಥ ಮಾಡ್ಕೊಳ್ಳಿ, 180 ಪ್ಲಸ್ ಟೀಟಾ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಇನ್ ದ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಇಸ್ ಪಾಸಿಟಿವ್, ಪ್ಲಸ್ ಎ ಇರುತ್ತೆ, ಹೌದಲ್ವಾ. ಮತ್ತೆ 180 ಇದ್ದಾಗ ಸೇಮ್ ಫಂಕ್ಷನ್ ಯಾವ್ದು, ಟ್ಯಾನ್ ವಿತ್ ಎ ಇಂಟು ಟ್ಯಾನ್ ಆಫ್ 90 ಪ್ಲಸ್ ಎ. 90 ಪ್ಲಸ್ ಟೀಟಾ 90 ಪ್ಲಸ್ ಟೀಟಾ ಲೈಸ್ ಇನ್ ದ ಯಾವ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟ್. 90 ಪ್ಲಸ್ ಟೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಏನಾಗಿರುತ್ತೆ, ನೆಗೆಟಿವ್. 90 ಇರೋದ್ರಿಂದ ಟ್ಯಾನ್ ಏನಾಗುತ್ತೆ, ಕಾಟ್ ವಿತ್ ಎ ಇಂಟು ನಮಗೆ ಚೆನ್ನಾಗಿ ಗೊತ್ತಿದೆ ಸೈನ್ ಆಫ್ ಮೈನಸ್ ಟೀಟಾ ಈಸ್ ಮೈನಸ್ ಸೈನ್ ಟೀಟಾ. ಇಲ್ಲೇನಾಗುತ್ತೆ, ಮೈನಸ್ ಸೈನ್ ಎ. ನೋಡೋಣ ಮಕ್ಕಳ ಏನಾಗುತ್ತೆ, ಟ್ಯಾನ್ ಎ ಹೋಯ್ತು, ಸೈನ್ ಎ ಹೋಯ್ತು, ಮೈನಸ್ಸು ಮೈನಸ್ ಹೋಯ್ತು. ಓಕೆ, ಹಾಗಾದ್ರೆ ಇಲ್ಲಿ ಏನು ಉಳ್ಕೋತಲ್ಲಿ, ಕಾಸ್ ಎ ಉಳ್ಕೊಂಡಿದೆ ಡಿವೈಡೆಡ್ ಬೈ ಮೈನಸ್ ಕಾಟ್ ಎ ಉಳ್ಕೊಂಡಿದೆಯಪ್ಪ. ಕಾಸ್ ಎ ಡಿವೈಡೆಡ್ ಬೈ ಮೈನಸ್ ಕಾಟ್ ಎ. ಓಕೆ, 360 ಮೈನಸ್ ಎ ಅಲ್ಲಿಗೆ ಸೈನ್ ಎ ಇಂಟು ಮೈನಸ್ ಕಾಟ್ ಆಫ್ 90 ಪ್ಲಸ್ ಟೀಟಾ. ದಟ್ ಈಸ್ ಆನ್ಸರ್ ಏನು ಬರುತ್ತೆ ನೋಡೋಣ. ಡಿವೈಡೆಡ್ ಬೈ, ಇಲ್ಲಿ ನೋಡಿ ಈಗ ಈ ಕಾಸ್ ಎ ಹಾಗೆ ಇರಲಿ ಕಣ್ರ, ಈ ಕಾಸ್ ಎ ಹಾಗೆ ಇರಲಿ, ಯೋಚನೆ ಮಾಡಿ ಮೈನಸ್ ಕಾಟ್ನ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಬರಿಬೋದಾ. ಓಕೆ, ದಿಸ್ ಸೈನ್ ಎ ಗೋಸ್ ಅಪ್ ಮಕ್ಕಳ, ಅಂದ್ರೆ ಏನು ಬರಿಬೋದು, ಮೈನಸ್ ಮಧ್ಯದಲ್ಲಿ ಬರ್ಕೊಂಡ್ಬಿಡ್ತೀನಿ. ಕಾಸ್ ಎ ಇಂಟು ಸೈನ್ ಎ ಬೈ ಕಾಸ್ ಎ ಬರಿಬೋದಾ, ಸೈನ್ ಎ ಬೈ ಕಾಸ್ ಎ. ಈ ಕಾಸ್ ಎ ಕ್ಯಾನ್ಸಲ್ ಆಯಿತು, ಉಳ್ಕೊಳ್ಳೋದೇನಾಗದ್ರೆ ಮೈನಸ್ ಸೈನ್ ಎ, ನಥಿಂಗ್ ಬಟ್ RHS ಅಂತ. ಸೊ ಅಲ್ಲಿ ನಾವು ಚೆಕ್ ಮಾಡಬೇಕು, ಪ್ಲಸ್ ಸೈನ್ ಎ ಅಂತ ಬರ್ತಿದ್ದೆ ಅನ್ಸುತ್ತೆ. ನೋಡೋಣ, 180 ಮೈನಸ್ ಎ ಸೈನ್ ಎ ಇದೆ, ಮೈನಸ್ ಟ್ಯಾನ್ ಎ ಕರೆಕ್ಟ್ ಆಗಿದೆ. ಯಾಕೆ ಮೈನಸ್ ಟ್ಯಾನ್ ಎ ಆಯಿತು,
90 plus theta that lies in the ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ಕರೆಕ್ಟ್ ಆಗಿದೆ. ಸೊ ಆನ್ಸರಲ್ಲಿ ಮೈನಸ್ ಸೈನ್ ಎ ಅಂತ ಮಾಡ್ಕೊಂಡ್ರಿ. ದಿಸ್ ಈಸ್ ವಾಟ್ ದ ಸೊಲ್ಯೂಷನ್. ಓಕೆ, ಲುಕ್ ಅಟ್ ದ ಸೆಕೆಂಡ್ ಪ್ರಾಬ್ಲಮ್. ಹಾಗೆ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೀಟಾಗಿ ಅರ್ಥ ಮಾಡ್ಕೋಬೇಕಂಡ್ರ, ಸುಮ್ಮನೆ ಬ್ಲೈಂಡಾಗಿ ಬರಿಬೇಡ್ರಪ್ಪ. And the second one show that sin of 90 plus theta into cos of 180 minus theta into cot of 270 plus theta whole divided by ಅರ್ಥ ಮಾಡ್ಕೊಂಡು ಬರ್ಕೋಣ. whole divided by sin of 90 minus theta into sin of 270 minus theta into cot of 90 plus theta is equal to 1 ಅಂತ ಹೇಳಿದ್ದಾರೆ ಕಂಡ್ರು ಮಕ್ಕಳ. ಪ್ರೂವ್ ಮಾಡಬೇಕು. ಸೊ ಐ ಆಮ್ ಕನ್ಸಿಡರಿಂಗ್ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಗಮನ ಇಟ್ಟು ಕೇಳಿಸ್ಕೋಬೇಕು. ಬರೆಯೋಣ. ಈಗ ಒಳಗಡೆ ಇರೋದು ನೋಡಿ 90 ಪ್ಲಸ್ ಥೀಟಾ. 90 ಪ್ಲಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್ ಸೈನು ಪಾಸಿಟಿವ್. ಬಟ್ 90 ಬಂದಿರೋದ್ರಿಂದ ಸೈನು ಕೋರ್ ರೇಷಿಯೋ ಕನ್ವರ್ಟ್ ಆಗುತ್ತೆ. ಸೈನ್ ಏನಾಗಬೇಕು? ಕಾಸ್ ಥೀಟಾ. ಓಕೆ, ಇಂಟು ಕಾಸ್ ಆಫ್ 180 ಮೈನಸ್ ಥೀಟಾ ಅಂತ ಇದೆ. ಒಪ್ಪತ್ತೀರಾ? 180 ಮೈನಸ್ ಥೀಟಾ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸು ನೆಗೆಟಿವ್ ಇರುತ್ತೆ. 180 ಇರೋದ್ರಿಂದ ಸೇಮ್ ಫಂಕ್ಷನ್ ಯಾವುದು? ಕಾಸ್ ಥೀಟಾನೇ ಆಗುತ್ತೆ. ಇಂಟು 270 ಪ್ಲಸ್ ಥೀಟಾ. ನೋಡಿ, 270 ಪ್ಲಸ್ ಥೀಟಾ ದಟ್ ಗೋಸ್ ಟು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ನೆಗೆಟಿವ್ ಇರುತ್ತೆ. 270 ಇರೋದ್ರಿಂದ ಕಾಟ್ ಏನಾಗಬೇಕು? ಟ್ಯಾನ್ ಥೀಟಾ ಹೋಲ್ ಡಿವೈಡೆಡ್ ಬೈ. ಬರೆಯೋಣ ಈಗ. ಸೈನ್ ಆಫ್ 90 ಮೈನಸ್ ಥೀಟಾ. 90 ಮೈನಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, ಆಲ್ ಆರ್ ಪಾಸಿಟಿವ್, ದೇರ್ಫೋರ್ ಇದು ಪ್ಲಸ್ ಇರುತ್ತೆ. 90 ನಲ್ಲಿ ಸೈನ್ ಏನಾಗಬೇಕು? ಕಾಸ್ ಥೀಟಾ ಇಂಟು ಸೈನ್ ಆಫ್ 270 ಮೈನಸ್ ಥೀಟಾ. 270 ಮೈನಸ್ ಥೀಟಾ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಸೈನ್ ಏನಾಗಿರುತ್ತೆ? ನೆಗೆಟಿವ್ ಇರುತ್ತೆ. ಹೌದಲ್ಲ? 270 ಇರೋದು ಸೈನ್ ಏನಾಗುತ್ತೆ? ಕಾಸ್ ಥೀಟಾ ಇಂಟು ಕಾಟ್ ಆಫ್ 90 ಪ್ಲಸ್ ಥೀಟಾ. ನೋಡಿ, 90 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಏನಾಗಿರುತ್ತೆ? ನೆಗೆಟಿವ್. 90 ಇರೋದ್ರಿಂದ ಕಾಟ್ ಏನಾಗಬೇಕು? ಟ್ಯಾನ್ ಥೀಟಾ. ಗೊತ್ತಿದೆ ಅಲ್ಲ ಮಕ್ಕಳ? ಸೊ ಇಲ್ಲಿ ನೋಡಿ, ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಎಲ್ಲ ಕ್ಯಾನ್ಸಲ್ ಆಗಿ that you will get 1 nothing but RHS. ಬಂತಾ? ಹಾಗಾದ್ರೆ ಇನ್ನೊಂದು ಕ್ವಶನ್ ಮಾಡೋಣ. prove that tan A plus tan of 180 minus A, ಅವರು ಏನಲ್ಲಾದ್ರೂ ಕೊಡ್ಬೋದು, ಥೀಟಾದಲ್ಲಾದ್ರೂ ಕೊಡ್ಬೋದು, ಪ್ಲಸ್ ಕಾಟ್ ಆಫ್ 90 plus A is equal to minus tan A ಅಂತ ಇದೆಯಪ್ಪ. is equal to minus tan A. So for that we have to consider the LHS. LHS ತಗೊಂಡ್ಬಿಡೋಣ. ಏನಿದೆ ಮಕ್ಕಳ? ತುಂಬಾ ಸಿಂಪಲ್ ಆಗಿದೆ. LHS is tan A ಇದೆ, ಓಕೆ, ಪ್ಲಸ್ tan ಆಫ್ 180 ಮೈನಸ್ A, ಹಾಗೆ ಯೋಚನೆ ಮಾಡಿ, ಪ್ಲಸ್ ಕಾಟ್ ಆಫ್ 90 ಪ್ಲಸ್ A. ಓಕೆ ಮಕ್ಕಳ, tan A ಹಾಗೆ ಇರಲಿ, ಅದನ್ನೇನು ಕನ್ವರ್ಷನ್ ಇಲ್ವಲ್ಲ. ಈಗ 180 ಮೈನಸ್ ಎ ಅಂದರೆ 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನು ನೆಗೆಟಿವ್. 180 ಇರೋದ್ರಿಂದ ಸೇಮ್ ಫಂಕ್ಷನ್ ಟ್ಯಾನ್ ವಿತ್ ಆಂಗಲ್ ಎ. 90 ಪ್ಲಸ್ ಎ ಅಂತ ಇದೆ ಮಕ್ಕಳ. 90 ಪ್ಲಸ್ ಎ ಯಾವ ಕ್ವಾಡ್ರೆಂಟಿಗೆ ಬರುತ್ತೆ? 90 ಪ್ಲಸ್ ಎ ಅಂದರೆ 90 ಪ್ಲಸ್ ಥೀಟಾ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಕಾಟ್ ಏನಾಗಿರುತ್ತೆ? ನೆಗೆಟಿವ್. 90 ಇರೋದ್ರಿಂದ ಕಾಟ್ ಏನಾಗುತ್ತೆ? ಟ್ಯಾನ್ ವಿತ್ ಆಂಗಲ್ ಎ. ಮೈನಸ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಎ ಹೋಯ್ತು. that you will get minus tan A, nothing but RHS. ನೋಡಿ, ಬಂತ ಮಕ್ಕಳ? ನೋಡಿ, ಯೋಚನೆ ಮಾಡಿ. ಓಕೆನಾ? ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗೋಣ. ಚಲೋ ರಬಿಟ್? ಎಸ್, ತುಂಬಾ ಸಿಂಪಲ್ ಕಂಡ್ರೋ, ಗಾಬರಿ ಆಗುವಂಥದ್ದು ಏನಿಲ್ಲ. ಗೊತ್ತಾಗ್ಲಿಲ್ಲ ಕೇಳಿ. Okay, the next question is, what is the next question, sir? Yeah.
ಸಿಂಪ್ಲಿಫೈ ಮಾಡಬೇಕಂತ ಇದನ್ನು ಯಾವುದನ್ನು ನೋಡೋಣ. ಸಿಂಪ್ಲಿಫೈ ಕಾಸ್ ಆಫ್ 360 ಪ್ಲಸ್ ಎ, ಕಾಸ್ ಆಫ್ 360 ಪ್ಲಸ್ ಎ ಇಂಟು ಸಿಕ್ಯಾನ್ ಆಫ್ ಮೈನಸ್ ಎ ಇಂಟು ಟ್ಯಾನ್ ಆಫ್ 180 ಮೈನಸ್ ಎ whole divided by secant of 360 plus a into sin of 180 plus a into cot of 90 minus a. ಮಕ್ಕಳ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಕೇಳಿದ್ದಾರೆ. ಮಾಡೋಣ. ಹಾಗಾದ್ರೆ ಫಸ್ಟ್ ಏನ್ ಕೊಟ್ಟವ್ರೆ ಬರ್ಕೊಂಬಿಡೋಣ ಕಣ್ರೋ. ಕೊಟ್ಟಿರೋದನ್ನ ಬರ್ಕೊಂಬಿಡೋಣ. ಕನ್ಸಿಡರ್ ಏನು ಕೊಟ್ಟವ್ರು ನೋಡಿ. ಕನ್ಸಿಡರ್ ಕಾಸ್ ಆಫ್ 360 ಪ್ಲಸ್ ಎ ಇಂಟು ಸಿಕ್ಯಾನ್ ಆಫ್ ಮೈನಸ್ ಎ ಇಂಟು ಟ್ಯಾನ್ ಆಫ್ 180 ಮೈನಸ್ ಎ. ಇಲ್ಲಿ ಯಾವ ಕ್ವಾಡ್ರೆಂಟ್ ಅನ್ನೋದು ಇಂಪಾರ್ಟೆಂಟ್. ಡಿವೈಡೆಡ್ ಬೈ ಸಿಕ್ಯಾನ್ ಆಫ್ 360 ಪ್ಲಸ್ ಎ ಇಂಟು ಸೈನ್ ಆಫ್ 180 ಮೈನಸ್ ಪ್ಲಸ್ ಎ ಇಂಟು ಕಾಟ್ ಆಫ್ 90 ಮೈನಸ್ ಎ. ಓಕೆನಾ. ಈಗ ನೋಡೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು. ದಟ್ ಈಸ್ ಈಕ್ವಲ್ ಟು 360 ಪ್ಲಸ್ ಟೀಟಾ ಎಗೇನ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಓಕೆ. ಈಗ 360 ಇರೋದ್ರಿಂದ ಕಾಸ್ ರಿಮೈನ್ಸ್ ಕಾಸ್, ಚೇಂಜ್ ಆಗಲ್ವಲ್ಲ, ಇಂಟು ಸಿಕ್ಯಾನ್ ಆಫ್ ಮೈನಸ್ ಟೀಟಾ ಇಸ್ ಪ್ಲಸ್ ಸಿಕ್ಯಾನ್ ಟೀಟಾ, ಸೊ ದಟ್ ಸಿಕ್ಯಾನ್ ಆಫ್ ಮೈನಸ್ ಎ ಇಸ್ ಸಿಕ್ಯಾನ್ ಎ ಓನ್ಲಿ, ಇಂಟು ಟ್ಯಾನ್ ಆಫ್ 180 ಮೈನಸ್ ಎ. 180 ಮೈನಸ್ ಎ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್, ಹೌದಾ. ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ನೆಗೆಟಿವ್, 180 ಇರೋದ್ರಿಂದ ಸೇಮ್ ಫಂಕ್ಷನ್ ಟ್ಯಾನ್ ಎ ಹೋಲ್ ಡಿವೈಡೆಡ್ ಬೈ, ಅರ್ಥ ಮಾಡ್ಕೊಳ್ಳಿ, 360 ಪ್ಲಸ್ ಟೀಟಾ. 360 ಪ್ಲಸ್ ಟೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಗಿ ಆಲ್ ಆರ್ ಪಾಸಿಟಿವ್. 360 ಇರೋದ್ರಿಂದ ಸೇಮ್ ಫಂಕ್ಷನ್ ಯಾವುದು, ಸಿಕ್ಯಾನ್ ಎ ಇಂಟು ಸೈನ್ ಆಫ್ 180 ಪ್ಲಸ್ ಟೀಟಾ. 180 ಪ್ಲಸ್ ಟೀಟಾ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಸೈನ್ ಏನಾಗಿರುತ್ತೆ, ನೆಗೆಟಿವ್. 180 ಇರೋದ್ರಿಂದ ಸೇಮ್ ಫಂಕ್ಷನ್ ಇರುತ್ತೆ ಸೈನ್ ವಿತ್ ಎ ಇಂಟು, ಇಲ್ಲಿ ಬರೋಣ ಬೇಕಾದ್ರೆ ಇಂಟು ನೀವು ಇದೇ ಹಾಕ್ಕೊಳ್ಳಿ, ಇಂಟು ಕಾಟ್ ಆಫ್ 90 ಮೈನಸ್ ಟೀಟಾ. 90 ಮೈನಸ್ ಟೀಟಾ ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ಆಲ್ ಆರ್ ಪಾಸಿಟಿವ್. ಓಕೆ, ನೋ ಪ್ರಾಬ್ಲಮ್. ಬಟ್ 90 ಇರೋದ್ರಿಂದ ಕಾಟ್ ಏನಾಗುತ್ತೆ, ಟ್ಯಾನ್ ಎ ನೋಡಿ. ಟ್ಯಾನ್ ಎ ಹೋಯ್ತು, ಸಿಕ್ಯಾನ್ ಎ ಹೋಯ್ತು, ಈ ಮೈನಸ್ ಹೋಯ್ತು. ಉಳ್ಕೊಳ್ಳೋದೇನು, ಕಾಸ್ ಎ ಡಿವೈಡೆಡ್ ಬೈ ವಾಟ್, ಸೈನ್ ಎ. ವಾಟ್ ಈಸ್ ಕಾಸ್ ಎ ಬೈ ಸೈನ್ ಎ, ನಥಿಂಗ್ ಬಟ್ ಕಾಟ್ ಎ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಕಾಟ್ ಎ ಬರುತ್ತೆ ನಮಗೆ. ಓಕೆನಾ. ನೆಕ್ಸ್ಟ್ ಹಂಗೆ ಇನ್ನೊಂದೆರಡು ಮಾಡೋಣ. ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸೇ ಇನ್ನೊಂದೆರಡು ಮಾಡೋಣ ನೋಡ್ಕೋಬೇಕು ನೀಟಾಗಿ. ಓಕೆ, ವಾಟ್ ಇಸ್ ದ simplification problem here? Tan of 180 plus a, tan of 180 plus a into secant of 180 plus a into cosecant of 90 plus a divided by secant of 360 minus a into cot of 90 plus a. ಓಕೆ, ಬರ್ಕೊಂತ ಹೋಗೋಣ. ಹಾಗೆ ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಕೇಳಿದ್ದಾರೆ, ಮಾಡೋಣ ಮಕ್ಕಳ. ಸೊ ಕನ್ಸಿಡರ್, ಏನು ಕನ್ಸಿಡರ್ ಮಾಡಬೇಕು, ಯಾವುದನ್ನು ಸಿಂಪ್ಲಿಫೈ ಮಾಡಬೇಕು ಅದನ್ನು. 180 ಪ್ಲಸ್ ಎ ಇಂಟು ಸಿಕ್ಯಾನ್ ಆಫ್ 180 ಪ್ಲಸ್ ಎ, ಓಕೆ, ಇಂಟು ಕೋಸಿಕ್ಯಾನ್ ಆಫ್ 90 ಪ್ಲಸ್ ಎ ಹೋಲ್ ಡಿವೈಡೆಡ್ ಬೈ, ಹಾಗೆ ಯೋಚನೆ ಮಾಡಿ, ಸಿಕ್ಯಾನ್ ಆಫ್ 360 ಮೈನಸ್ ಎ ಇಂಟು ಕಾಟ್ ಆಫ್ 90 ಪ್ಲಸ್ ಎ ಅಂತ ಇದೆ ಮಕ್ಕಳು. ವರ್ಕೌಟ್ ಮಾಡಬೇಕು, ನೋಡೋಣ. ದಟ್ ಈಸ್ ಈಕ್ವಲ್ ಟು, ಈಗ 180 ಪ್ಲಸ್ ಎ ಅಂದರೆ 180 ಪ್ಲಸ್ ಟೀಟಾ
ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಪಾಸಿಟಿವೇ. ಓಕೆ, ಎ ಎಸ್ ಟಿ ಸಿಗಳು ನೆನ್ಪು ಮಾಡ್ಕೊಳ್ಳಿ. 180 ಇದ್ದಾಗ ಸೇಮ್ ಫಂಕ್ಷನ್ ಟ್ಯಾನ್ ಎ ಇಂಟು ಸಿಕ್ಯಾನ್ ಆಫ್ 180 ಪ್ಲಸ್ ಎ. 180 ಪ್ಲಸ್ ಎ ಕ್ವಾಡ್ರೆಂಟ್ ಅಂತ ಹೇಳಿದ್ವಿ, ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಸಿಕ್ಯಾನ್ ಏನಾಗಿರುತ್ತೆ ನೆಗೆಟಿವ್. 180 ಇದ್ದಾಗ ಸೇಮ್ ಫಂಕ್ಷನ್ ಬರುತ್ತಲ್ವಾ, ಸಿಕ್ಯಾನ್ ಎ ಇಂಟು 90 ಪ್ಲಸ್ ಟೀಟಾ. 90 ಪ್ಲಸ್ ಟೀಟಾ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕೋಸಿಕ್ಯಾನ್ ಪಾಸಿಟಿವೇ. 90 ಇರೋದ್ರಿಂದ ಕೋಸಿಕ್ಯಾನ್ ಏನಾಗಬೇಕು, ಸಿಕ್ಯಾನ್ ಎ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಬರೋಣ, ಸಿಕ್ಯಾನ್ ಆಫ್ 360 ಮೈನಸ್ ಟೀಟಾ. 360 ಮೈನಸ್ ಟೀಟಾ ಲೈಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಸಿಕ್ಯಾನ್ ಪಾಸಿಟಿವೇ. 360 ಇರೋದ್ರಿಂದ ಸೇಮ್ ಫಂಕ್ಷನ್ ಬರುತ್ತೆ, ಸಿಕ್ಯಾನ್ ಎ ಇಂಟು 90 ಪ್ಲಸ್ ಎ ಅಂತ ಇದೆ. 90 ಪ್ಲಸ್ ಎ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಟ್ ಏನಾಗಿರುತ್ತೆ ನೆಗೆಟಿವ್. 90 ಇರೋದ್ರಿಂದ ಕಾಟ್ ಏನಾಗಬೇಕು, ಟ್ಯಾನ್ ಎ. ನೋಡಿಪ್ಪ, ಈ ಟ್ಯಾನ್ ಎ ಹೋಯ್ತಾ, ಈ ಮೈನಸ್ಸು ಮೈನಸ್ ಹೋಯ್ತು, ಈ ಸಿಕ್ಯಾನ್ ಹೋಯ್ತು, ಉಳ್ಕೊಳ್ಳೋದೇನು, ದಟ್ ಈಸ್ ಸಿಕ್ಯಾನ್ ಎ. ದಟ್ ಈಸ್ ಗೊತ್ತಾಯ್ತಾ? ಓಕೆ, ಇನ್ನೊಂದು ನೋಡೋಣ ಹಾಗಾದ್ರೆ. ಇನ್ನೊಂದು ನೋಡ್ತೀನಿ ನೋಡಿ, ಇನ್ನೊಂದು ನೋಡೋಣ. ನೀವು ಅರ್ಥ ಮಾಡ್ಕೋಬೇಕು, ಸುಮ್ಮನೆ ಬ್ಲೈಂಡಾಗಿ ಬರಿಬೇಡ್ದಪ್ಪ. ಗೊತ್ತಾಗಿಲ್ಲ ಅಂದರೆ ಕೇಳಿ ಹೇಗೆ ಬರುತ್ತೆ ಅಂತ. ಸುಮ್ಮನೆ ಅಟೆಂಡೆನ್ಸ್ ಹಾಕೊಂಡು ಕೂತ್ಕೊಂಡ್ಬಿಡ್ತೀರಾ. ಕಾಸ್ ಆಫ್ 270 ಮೈನಸ್ ಎ, ಕಾಸ್ ಆಫ್ 270 ಮೈನಸ್ ಎ, ನಿಧಾನಕ್ಕೆ ಯೋಚನೆ ಮಾಡಬೇಕು, ಇಂಟು ಟ್ಯಾನ್ ಆಫ್ 90 ಪ್ಲಸ್ ಎ ಇಂಟು ಸೈನ್ ಆಫ್ 180 ಪ್ಲಸ್ ಎ divided by sin of 270 plus a into cos of 180 plus a into sin of 360 plus a. ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ಮಾಡೋಣ? ಓಕೆ, ಕನ್ಸಿಡರ್ ಏನು ಸಿಂಪ್ಲಿಫೈ ಮಾಡಬೇಕು ಅದನ್ನು ಕನ್ಸಿಡರ್ ಮಾಡಿ. ಏನು ಮಾಡೋಣ? ಕಾಸ್ ಆಫ್ 270 minus a into tan of 90 plus a into sin of 180 plus a whole divided by sin of 270 plus a into cos of 180 plus a into sin of 360 plus a. ಟಕ ಹೇಳಬೇಕು ನೋಡಿ. 270 ಮೈನಸ್ ಥೀಟಾ ಥರ್ಡ್ ಕ್ವಾಡ್ರೆಂಟ್, ಹೌದಲ್ವಾ? ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ ನೆಗೆಟಿವ್. 270 ಬಂದಿರೋದ್ರಿಂದ ಕಾಸ್ ಏನಾಗುತ್ತೆ ಸೈನ್. 4 ರೇಷಿಯೋ ಹಾಕ್ಬೇಕಲ್ಲ, ಯಾವುದರಲ್ಲಿ 90 ಮತ್ತು 270ನಲ್ಲಿ ಚೇಂಜ್ ಆಗುತ್ತೆ. 180 ಮತ್ತು 360 ಡಿಗ್ರಿನಲ್ಲಿ ರಿಮೈನ್ ಸೇಮ್ ಅಂತ ಹೇಳಿದ್ದೀವಿ. ಇಂಟು ಟ್ಯಾನ್ ಆಫ್ 90 ಪ್ಲಸ್ ಎ, ಹೌದಲ್ವಾ? 90 ಪ್ಲಸ್ ಥೀಟಾ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಏನಾಗಿರುತ್ತೆ ನೆಗೆಟಿವ್. 90 ಇರೋದ್ರಿಂದ ಟ್ಯಾನ್ ಏನಾಗಬೇಕು, ಕಾಟ್ ಎ ಇಂಟು 180 ಪ್ಲಸ್ ಎ ಅಂತ ಇದೆ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಸೈನು ನೆಗೆಟಿವ್. 180 ಇರೋದ್ರಿಂದ ಸೇಮ್ ಫಂಕ್ಷನ್ ಸೈನ್ ಎ ಡಿವೈಡೆಡ್ ಬೈ, ಹಾಗೆ ನೋಡಿ 270 ಪ್ಲಸ್ ಟೀಟಾ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಸೈನು ನೆಗೆಟಿವ್. 270 ಇರೋದ್ರಿಂದ ಸೈನ್ ಏನಾಗಬೇಕು, ಕಾಸ್ ಎ ಇಂಟು ಕಾಸ್ ಆಫ್ 180 ಪ್ಲಸ್ ಎ. 180 ಪ್ಲಸ್ ಎ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಕಾಸು ನೆಗೆಟಿವ್. 180 ಇರೋದ್ರಿಂದ ಸೇಮ್ ಫಂಕ್ಷನ್, ಹೌದಾ, ಕಾಸ್ ಎ ಇಂಟು 360 ಪ್ಲಸ್ ಟೀಟಾ ಎಗೇನ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಆಲ್ ಆರ್ ಪಾಸಿಟಿವ್, ಸೈನು ಪಾಸಿಟಿವ್ ಆಗಿರುತ್ತೆ. 360 ಇರೋದ್ರಿಂದ ದಟ್ ರಿಮೈನ್ಸ್ ಸೈನ್. ನೋಡೋಣ ಏನಾಗುತ್ತೆ ಅಂತ. ನೋಡೋಣ ಮಕ್ಕಳ, ಈ ಮೈನಸ್ಸು ಹೋಯ್ತು, ಈ ಮೈನಸ್ಸು ಹೋಯ್ತು. ಓಕೆ, ಸೈನ್ ಎ ಹೋಯ್ತನ್ರೋ. ಸೊ ಹಾಗಾದರೆ ಸೈನ್ ಎ ಹೋಯ್ತು. ಈಗ ನೋಡ್ಕೋಬೇಕು, ನಾನು ಹೇಳ್ದಂಗೆ ಕೇಳಬೇಕು. ಕೇಳ್ತಿರಾಗಾದ್ರೆ ಇನ್ನು ಉಳ್ಕೊಂಡಿದ್ದು ಬರಿತಾ ಇದ್ದೀನಿ. ಇಲ್ಲಿ ಒಂದು ಮೈನಸ್ ಉಳ್ಕೋತು, ಮೈನಸ್ ಸೈನ್ ಎ ಹಂಗೆ ಇರಲಿ ಇಂಟು ಕಾಟ್ ಎ ಉಳ್ಕೊಂಡಿದೆ. ಕಾಟ್ ಎನ ಕಾಸ್ ಎ ಬೈ ಸೈನ್ ಎ ಬರಿಬೋದಾ? ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಕಾಸ್ ಎ ಈಸ್ ಅ ಕಾಸ್ ಸ್ಕ್ವಯರ್ ಎ ಹೋಯ್ತು. ಸೊ ಅಲ್ಲಿಗೆ ಉಳ್ಕೊಂಡಿದ್ದೇನು, ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ. ಒಂದು ಕಾಸ್ ಎ ಹೋಯ್ತು ನೋಡಿ, ದಟ್ ಈಸ್ 1 ಬೈ ಕಾಸ್ ಎ ಉಳ್ಕೋತು. 1 ಓವರ್ ಕಾಸ್ ರೆಸಿಪ್ರೋಕಲ್ 1 ಬೈ ಕಾಸ್ ಈಸ್ ವಾಟ್, ಸಿಕ್ಯಾನ್ ಎ. ದಟ್ ಈಸ್ ವಾಟ್. ನೋಡಿ ಹಾಗೆ ಅಬ್ಸರ್ವ್ ಮಾಡಿ.
ಅಬ್ಸರ್ವ್ ಮಾಡಿಪ್ಪ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್. What is the next question here? Simplify. Ready? Simplify secant of 3 pi by 2 minus a into secant of pi by 2 minus a in minus tan of 3 pi by 2 minus a into tan of pi by 2 plus a ಅಂತ ಇದೆ ಮಕ್ಕಳ. tan of pi by 2 plus a ನೋಡೋಣ. ಗಮನ ಇಟ್ಟು ಕೇಳಿಸ್ಕೋಬೇಕು, ನೀಟಾಗಿ ಅರ್ಥ ಗಟ್ಟು ಹೊಡಿಬೇಡಿ, ಅರ್ಥ ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್. ನೋಡೋಣ ಈಗ ಇದನ್ನ ಫಸ್ಟ್ ಡಿಗ್ರಿನಲ್ಲಿ ಬರ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ ನಿಮಗೆ. 3 pi by 2 ಅಂದರೆ 270 ಮೈನಸ್ ಎ ಇಂಟು ಸಿಕ್ಯಾನ್ ಆಫ್ pi by 2 ಅಂದರೆ 90 ಮೈನಸ್ ಎ ಮೈನಸ್ ಟ್ಯಾನ್ ಆಫ್ 3 pi by 2 ಅಂದರೆ ಎಷ್ಟು 270 ಮೈನಸ್ ಎ ಇಂಟು ಟ್ಯಾನ್ ಆಫ್ pi by 2 ಅಂದರೆ ಎಷ್ಟು 90 ಪ್ಲಸ್ ಎ. ಈಗ ಬರೆಯೋದಕ್ಕೆ ಈಸಿ ಆಗುತ್ತೆ ನಮಗೆ. ಓಕೆ ಮಕ್ಕಳ, 270 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ, ಸಾರಿ ಥರ್ಡ್ ಕ್ವಾಡ್ರೆಂಟ್. ಇನ್ ಥರ್ಡ್ ಕ್ವಾಡ್ರೆಂಟ್ ಸಿಕ್ಯಾನ್ ಈಸ್ ನೆಗೆಟಿವ್. ಸೊ 270 ಇರೋದ್ರಿಂದ ಕೋ ರೇಷಿಯೋ ಆಗಬೇಕು. ಸಿಕ್ಯಾನ್ ಏನಾಗುತ್ತೆ ಕೋಸಿಕ್ಯಾನ್ ಎ ಇಂಟು 90 ಮೈನಸ್ ಥೀಟಾ. 90 ಮೈನಸ್ ಥೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್. ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಸೊ ಬಟ್ 90 ಇರೋದ್ರಿಂದ ಸಿಕ್ಯಾನ್ ಏನಾಗಬೇಕು ಕೋಸಿಕ್ಯಾನ್ ಎ ಮೈನಸ್ 270 ಮೈನಸ್ ಎ. 270 ಮೈನಸ್ ಥೀಟಾ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಪಾಸಿಟಿವ್, ಸೈನ್ ಚೇಂಜ್ ಆಗಲ್ಲ. 270 ಇರೋದ್ರೆ ಟ್ಯಾನ್ ಏನಾಗಬೇಕು ಕಾಟ್ ಎ ಇಂಟು 90 ಪ್ಲಸ್ ಥೀಟಾ. 90 ಪ್ಲಸ್ ಥೀಟಾ ಲೈಸ್ ಇನ್ ದ ಯಾವ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನು ನೆಗೆಟಿವ್. 90 ಇರೋದ್ರಿಂದ ಟ್ಯಾನ್ ಏನಾಗಬೇಕು ಕಾಟ್ ಎ. ಸೊ ದಟ್ ಬಿಕಮ್ ಮೈನಸ್ ಕೋಸಿಕ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ಇದರಲ್ಲಿ ಮೈನಸ್ ಕಾಮನ್ ತಗೊಳ್ಳೋಣ. ಮೈನಸ್ ಕಾಮನ್ ತಗೊಂಡ್ರೆ ವಾಟ್ ಯು ವಿಲ್ ಗೆಟ್ ಕೋಸಿಕ್ಯಾನ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ. ಸೊ ಫಾರ್ಮುಲಾ ಗೊತ್ತಿದೆ ನಮಗೆ, ಏನು ಫಾರ್ಮುಲಾ ಗೊತ್ತಿದೆ ಅಂದರೆ ಕೋಸಿಕ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ ಈಸ್ 1. ದಿಸ್ ಇಸ್ ಅ ಸಿಂಪ್ಲಿಫಿಕೇಶನ್ ಪಾರ್ಟ್. ನೋಡಿ ಹೆಂಗೆ ಅಬ್ಸರ್ವ್ ಮಾಡಿ ಹೆಂಗೆ ಬರೆದಿದ್ದೀನಿ ಅಂತ. ಓಕೆನಾ? ನೆಕ್ಸ್ಟ್ ಒಂದು ಕ್ವಶನ್ ಮಾಡೋಣ. ಇನ್ನೊಂದು ಕ್ವಶನ್ ಮಾಡ್ತೀನಿ ನೋಡಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಈಸಿಯಾಗಿ. ಏನು ಹೇಳಿದ್ರು ಅದೇ ಕಾನ್ಸೆಪ್ಟ್ನ ಉಪಯೋಗಿಸ್ಕೊಂಡು. ಏನು ಕ್ವಶನ್ನು? ಇಫ್ ಎ ಬಿ ಸಿ ಆರ್ ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್, if a comma b comma c are the angles of a triangle, then prove that ಅಂತ ಕೇಳಿದ್ದಾರೆ. ಏನು ಅಂತ ನೋಡೋಣ. then prove that. ಫಸ್ಟ್ ಒನ್ ಏನು ಪ್ರೂವ್ ಮಾಡಬೇಕು? sin of a plus b sin of a plus b is equal to sin c. ಎರಡನೇದು cos of a plus b by 2 is equal to sin c by 2.
ಥರ್ಡ್ ಒನ್ ಏನು ಕೇಳಿದ್ದಾನೆ, ಕಾಸ್ ಆಫ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಸಿ. ಫೋರ್ತ್ ಒನ್ tan c by 2 is equal to cot b plus a by 2. ಒಂದೇ ನೀಟಾಗಿ ನೋಡೋಣ ಮಕ್ಕಳ, ನೀಟಾಗಿ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಏನು ಹೇಳಿದ್ದಾನೆ ಅರ್ಥ ಮಾಡ್ಕೊಳ್ಳಿ ಅವರು. ಹೋಗೋಣ. ಎ ಬಿ ಸಿ ಆರ್ ದ ಆಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಅಂತ ಹೇಳಿದ್ದಾನೆ, ಹೌದಲ್ಲ. ಫಸ್ಟ್ ಒನ್ ಹೋಗೋಣ. ಎ ಬಿ ಸಿ ಆರ್ ದ ಆಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಅಂದರೆ ವಿ ನೋ ದಟ್ ಸಮ್ ಆಫ್ ದ 3 ಆಂಗಲ್ ಇಸ್ ಈಕ್ವಲ್ ಟು 90 ಡಿಗ್ರಿ ಬರುತ್ತಾ, ಸಾರಿ 180 ಡಿಗ್ರಿ. ಒಪ್ಕೋತೀರಾ? ವೆನ್ ಎ ಬಿ ಸಿ ಆರ್ ದ ಆಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಸಮ್ ಆಫ್ ಆಲ್ ದ 3 ಆಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಫಸ್ಟ್ ಒನ್ನಿಗೆ ಇಲ್ಲಿ ಎ ಪ್ಲಸ್ ಬಿ ಬೇಕಾದಾಗ ಎ ಪ್ಲಸ್ ಬಿನ ಇಲ್ಲೇ ಉಳಿಸ್ಕೊಳ್ಳಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಸಿ ಆಯಿತು. ಸೊ ಸೈನ್ ಅಪ್ಲೈ ಮಾಡೋಣ. ನನಗೆ ಬೇಕಾದ್ರೆ ಸೈನ್ ಆಫ್ ಎ ಪ್ಲಸ್ ಬಿ. ಕನ್ಸಿಡರ್ ಸೈನ್ ಆಫ್ ಎ ಪ್ಲಸ್ ಬಿ. ನೋಡೋಣ ಗೊತ್ತಾಗ್ತಾ ಇದೆಯಾ? ಅಥವಾ ಎರಡು ಕಡೆ ಸೈನ್ ಆಪರೇಟ್ ಮಾಡಿ. ಸೈನ್ ಆಪರೇಟ್ ಮಾಡೋಣ. ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಆಫ್ ಏನಾಯಿತು 180 ಡಿಗ್ರಿ ಮೈನಸ್ ಸಿ. ನೋಡೋಣ ಈಗ 180 ಮೈನಸ್ ಥೀಟಾ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್. 180 ಇರೋದ್ರಿಂದ ಸೇಮ್ ಫಂಕ್ಷನ್ ದಟ್ ಬಿಕಮ್ಸ್ ಸೈನ್ ಸಿ. ದಿಸ್ ಈಸ್ ವಾಟ್ ಸೈನ್ ಆಫ್ ಎ ಪ್ಲಸ್ ಬಿ. ಓಕೆ, ಸೆಕೆಂಡ್ ಒನ್ ಹೋಗೋಣ. ಸೆಕೆಂಡ್ ಒನ್ ಏನು ಕೇಳಿದ್ದಾನೆ, ಕಾಸ್ ಆಫ್ ಎ ಪ್ಲಸ್ ಬಿ ಬೈ 2 ಇಸ್ ಈಕ್ವಲ್ ಟು ಸೈನ್ ಸಿ ಬೈ 2 ಅಂತ ಕೇಳಿದ್ದಾರೆ. ಆ್ಯಂಡ್ ಅಗೈನ್ ವಿ ನೋ ದಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಒಪ್ಕೋತೀರಾ? ಇಲ್ಲಿ ಎ ಪ್ಲಸ್ ಬಿ ಬೇಕು, ಫಸ್ಟ್ ಬರ್ಕೋಣ ಈಗ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 180 ಮೈನಸ್ ಸಿ ಆಯಿತು. ಸೊ ಎ ಪ್ಲಸ್ ಬಿ ಬೈ 2 ಬೇಕು ಅಂದರೆ ಡಿವೈಡ್ ಬೈ 2 ಮಾಡೋಣ. ಡಿವೈಡ್ ಬೈ 2 ಮಾಡಿದ್ರೆ ಎ ಪ್ಲಸ್ ಬಿ ಬೈ 2 ಇಸ್ ಈಕ್ವಲ್ ಟು 180 ಮೈನಸ್ ಸಿ ಡಿವೈಡೆಡ್ ಬೈ 2. ಆನ್ಸರ್ ಬಂತು ನೋಡಿ. ಎ ಪ್ಲಸ್ ಬಿ ಬೈ 2 ಇಸ್ ಈಕ್ವಲ್ ಟು 180 ಬೈ 2. ಸಪ್ರೇಟ್ ಮಾಡೋಣ ಇದನ್ನು. ಈಗ ಬರೆಯೋಣ 180 ಬೈ 2 ಮೈನಸ್ ಸಿ ಬೈ 2. 180 ಬೈ 2 ಅಂದರೆ 90 ಮೈನಸ್ ಸಿ ಬೈ 2. ಓಕೆ ಮಕ್ಕಳ. ಸೊ ಯಾವ ಫಂಕ್ಷನ್ ಆಪ್ರೇಟ್ ಮಾಡಬೇಕು? ಕಾಸ್. ಎರಡು ಕಡೆ ಕಾಸ್ ಆಪ್ರೇಟ್ ಮಾಡಿ. ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಬೈ 2 ಇಸ್ ಈಕ್ವಲ್ ಟು ಕಾಸ್ ಆಪ್ರೇಟ್ ಮಾಡಿದ್ರೆ ಸಾರಿ 90 ಮೈನಸ್ ಸಿ ಬೈ 2. ಆನ್ಸರ್ ಬಂತು ನೋಡಿ. 90 ಮೈನಸ್ ಥೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಬಟ್ 90 ಇರೋದ್ರಿಂದ ಕಾಸ್ ಏನಾಗಬೇಕು? ಸೈನ್. ವಿತ್ ಉಳ್ಕೊಂಡಿರೋದೇನು? ಸಿ ಬೈ 2 ಬಂತ ನೋಡಿ. ದಿಸ್ ಈಸ್ ವಾಟ್ ಕಾಸ್ ಆಫ್ ಎ ಪ್ಲಸ್ ಬಿ ಬೈ 2 ಬಂತು. ಸೆಕೆಂಡ್ ಒನ್. ಥರ್ಡ್ ಒನ್ ಕೇಳಿದಾನಲ್ವಾ? ಥರ್ಡ್ ಒನ್ ಏನು ಕೇಳಿದಾನೆ? ಕಾಸ್ ಆಫ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಮೈನಸ್ ಎ. ಅಂಡ್ ಅಗೇನ್ ಯೂಸ್ ಅ ಫಾರ್ಮುಲಾ. ಸಮ್ ಆಫ್ ದ 3 ಆಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಲ್ ಎಚ್ ಎಸ್ ಅಲ್ಲಿ ಯಾವ ಆಂಗಲ್ ಬೇಕು? ಬಿ ಪ್ಲಸ್ ಸಿ. ಬಿ ಪ್ಲಸ್ ಸಿ ಇಲ್ಲೇ ಉಳಿಸ್ಕೊಳ್ಳಿ. ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎ. ಯಾವ ಫಂಕ್ಷನ್ ಆಪರೇಟ್ ಮಾಡಬೇಕು? ಕಾಸ್. ಕಾಸ್ ಆಫ್ ಬಿ ಪ್ಲಸ್ ಎರಡು ಕಡೆ ಸೇಮ್ ಆಪರೇಟ್ ಮಾಡಬೇಕು. ಇಸ್ ಈಕ್ವಲ್ ಟು ಕಾಸ್ ಆಫ್ 180 ಮೈನಸ್ ಎ. ನೋಡೋಣ ಈಗ 180 minus theta lies in the second quadrant. In second quadrant cos is negative. 180 ಇರೋದ್ರಿಂದ ಸೇಮ್ ಫಂಕ್ಷನ್ cos a. ಬಂತ ನೋಡಿ. ಬಂತು. ಸೊ ನಾಲ್ಕನೇ ಕ್ವಶನ್ ಹೋಗೋಣ. ವಾಟ್ ಈಸ್ ನಾಲ್ಕನೇ ಕ್ವಶನ್? tan c by 2 is equal to cot of b plus a by 2. b plus a is nothing but a plus b. So again use a formula. a plus b plus c is equal to 180 degree. LHS of C ಮಾತ್ರ ಇರಲಿ. C is equal to 180 minus of a plus b. ಹೆಂಗಾಯ್ತು ಮೈನಸ್ ಆಫ್ ಎ ಪ್ಲಸ್ ಬಿ ಅಂದರೆ ಪ್ಲಸ್ ಎ ಪ್ಲಸ್ ಬಿ ಆ ಕಡೆ ಹೋದರೆ ಮೈನಸ್ ಆಫ್ ಎ ಪ್ಲಸ್ ಬಿ ಆಯಿತು. ಸೊ ಡಿವೈಡ್ ಬೈ 2 ಮಾಡೋಣ. ಸಿ ಬೈ 2 ಇಸ್ ಈಕ್ವಲ್ ಟು 180 ಬೈ 2 ಅಂದರೆ 90 ಮೈನಸ್ ಏನಾಯ್ತಿದೆ ಎ ಪ್ಲಸ್ ಬಿ ಬೈ 2. ಎರಡು ಕಡೆ ಏನು ಆಪ್ರೇಟ್ ಮಾಡೋಣ? ಟ್ಯಾನ್. ಟ್ಯಾನ್ ಆಪ್ರೇಟ್ ಮಾಡಿ. ಟ್ಯಾನ್ ಆಫ್ ಸಿ ಬೈ 2 ಇಸ್ ಈಕ್ವಲ್ ಟು ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಎ ಪ್ಲಸ್ ಬಿ ಬೈ 2. ಓಕೆನಾ? ದಟ್ ಈಸ್ ಈಕ್ವಲ್ ಟು 90 ಮೈನಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಬಟ್ 90 ಇರೋದ್ರಿಂದ ಟ್ಯಾನ್ ಏನಾಗಬೇಕು? ಕಾಟ್ ವಿತ್ ಒಳಗಡೆ ಉಟ್ಕೊಂಡಿರೋದೇನು ಎ ಪ್ಲಸ್ ಬಿ ಬೈ 2. ದಿಸ್ ಎ ಪ್ಲಸ್ ಬಿ ಬೈ 2 ಇಸ್ ನಥಿಂಗ್ ಬಟ್ ಬಿ ಪ್ಲಸ್ ಎ ಬೈ 2. ದಟ್ ಈಸ್ ಟ್ಯಾನ್ ಸಿ ಬೈ 2.
ರೈಟ್? ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಲ್ರಪ್ಪ? ವೆರಿ ಗುಡ್. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.